ಊರಿಗೆ ಹೊರಟಿದ್ದೀನಿ, ಹೇಳಿ ಹೋಗೋಣ ಅಂತ ಬಂದೆ. ಸುನಂದ ಪರ್ಲ್ ಹರ್ಕೊಂಡಾಯಿತು. ಮತ್ತೆ ಈ ಊರಿಗೆ ಬರೋ ಸಾಧ್ಯತೆ ಕಡಿಮೆ. ಜೊತೆಲಿ ಕೂತು ಕುಡ್ದಿದ್ದಿದೆ, ಒಟ್ಟಿಗೆ ಊಟ ಮಾಡಿದ್ದಿದೆ. ಹೇಳಿ ಹೋಗೋಣ ಅನ್ನಿಸ್ತು. ಬಾ, ಇನ್ನೊಂದು ಪೆಕ್ ಕುಡಿ, ಊಟ ಮಾಡ್ಕೊಂಡು ಹೋಗೋ. ಮಾನ ಮರ್ಯಾದೆ ಇದ್ದವರು ಇಲ್ಲಿವರೆಗೂ ಬರಬಾರ್ದು. ಅಪ್ಪ, ಊಟ ಆಯ್ತಾ? ಇಲ್ಲ. ರಾತ್ರಿ ಹೇಗೆ? ಬಸ್ಸಾ? ಹೌದು. ಸಮಯ ಇದೆಯಾ? ಬನ್ನಿ, ಕೂತ್ಕೊಳ್ಳಿ. ನೀವು ನಡೆಸಿ ಮೇಜಮಾನಿ, ನಾನು ಹೊರಟೆ. ಅಪ್ಪ ಪ್ಲೀಸ್. ಮೂರು ಜನ ಸೋತವ್ರೆ. ಸಾಂತ್ವನಕ್ಕಿರೋದು ನಾವೇ. ಗೆದ್ದಾಗ ಬಿಡು, ಸೌಜನ್ಯ ಇರಲ್ಲ. ಸೋತಾಗಾದ್ರೂ ಬೇಡವಾ? ನೀವು ಕೂತ್ಕೊಳ್ಳಿ. ಅತ್ತಿಗೆ ಅಣ್ಣ ಅಲ್ಲ, ನೀನು ನನ್ನ ತಮ್ಮ ಅನ್ಕೊಂಡಿದ್ದೆ. ಮೋಸಕ್ಕೆ ನಿಂತೆ, ನ್ಯಾಯನಾ? ಕ್ಷಮಿಸಿ. ಅಣ್ಣನಿಗೆ ನಾನು ಮೊದಲು ತಮ್ಮ, ಆಮೇಲೆ ಅವಳು ಹೆಂಡತಿ, ಅತ್ತಿಗೆ ಅಲ್ವಾ? ಸರಿನೇ. ನನ್ನೇ ಆಚೆಗೆ ಹಾಕಿದ್ದಾಳೆ, ನ್ಯಾಯನಾ? ಇಲ್ಲ ಬಿಡಿ. ತಗೋ. ಮುಂದೆ ವಯಸ್ಸಾಯ್ತು, ರಿಟೈರು ಅನ್ಕೋತೀನಿ. ಮಗನ ಕತೆ ಕೆಲಸದಲ್ಲಿದ್ದ ಹೋಯ್ತು, ಮತ್ತೆ ಹುಡ್ಕೋತಾನೆ. ಅನ್ಯಾಯ ಅಲ್ವಾ? ಏನು ಮಾಡ್ತೀಯ? ಅತ್ತಿಗೆ ವ್ಯವಹಾರ ಕಲ್ತ್ಲು. ಆಸ್ತಿ ಹಣ ಮುಖ್ಯ, ಮನುಷ್ಯರಲ್ಲ. ಮೊದಲು ನಾನು, ನನ್ನ ಮಗ, ನಂತರ ನೀನು. ಈಗ ಸ್ವಂತ ಮಗನ್ನೇ ಹೋಗುಂತಾಳೆ. ಬಾಜಾರಿ ಹೆಂಗಸು. ಯಾಕೆ ಹೇಳ್ತೀಯ? ಅಣ್ಣ ಬದುಕಿದ್ದಾಗ ಹುರು ತಿನ್ನೋಳು. ಸುಖ ಕೊಡಲಿಲ್ಲ ಅನ್ನಿ. ಸುಖಾನ? ಒಂದು ಹೊತ್ತು ಸರಿಯಾಗಿ ನಿದ್ದೆ ಕೊಡಲಿಲ್ಲ. ಅವನು ಮನುಷ್ಯ ಸಂಭಾವಿತ, ಸಾಧು, ದನಿಯದ್ದೋನಲ್ಲ. ಇವಳು ಘಟವಾಣಿ, ಜಗಳಕ್ಕೆ ನಿಂತರೆ ಗಂಡಸರು ನಾಚಿಕೊಡೋರು. ಅವನು ದಾನ ಧರ್ಮದಲ್ಲಿ ಎತ್ತಿದ ಕೈ. ಆಸ್ತಿ ಪಾಸ್ತಿ ಹಣ ಧಾರಾಳವಾಗಿ ಹಂಚಿದ್ದ. ಇವಳದು ರಚ್ಚೆ. ಎಷ್ಟೋ ಸಾರ್ತಿ ಅವನು ಕೊಟ್ಟಿದ್ದನ್ನ ಇವಳು ಹೋಗಿ ವಾಪಸ್ ಕಿತ್ಕೊಂಬಂದಿದ್ದಿದೆ. ಪಾಪ, ಅವಮಾನದಲ್ಲಿ ಕುಸಿದು ಹೋಗೋನು. ಅವನಾಗಿದ್ದಕ್ಕೆ ಅಷ್ಟು ವರ್ಷ ಬದುಕದ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಯಾವತ್ತೋ ಕೆರೆನ ಬಾವಿನ ನೋಡ್ಕೊಂಡಿರೋರು.
ಭಾವ, ಏನು? ಹೊಲಸು ಅಂದ್ಕೊಳ್ದಿದ್ರೆ ಒಂದು ಸಣ್ಣ ಸೂಕ್ಷ್ಮ ಹೇಳ. ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇರಲಿಲ್ಲ, ಇದು ಪ್ರಪಂಚಕ್ಕೆ ಗೊತ್ತಿತ್ತು. ಹೌದಾ? ಫ್ಯಾಕ್ಟ್ರಿ ಕಾರಿಡಾರ್ನಲ್ಲಿ ಕಿತ್ತಾಡ್ದಾಳೆ. ಅನಿಲ, ದೊಡ್ಡ ಭಾವನ ಸಾವು ಅಸ್ವಾಭಾವಿಕ ಅನ್ನೋ ಅನುಮಾನ ಇನ್ನೂ ಇದೆ. ಹೌದಾ? ಹೌದು. ಗಂಟು ಹಾಕಿದ್ರೆ ಹೇಗೆ? ಅರ್ಥ ಆಗಲಿಲ್ಲ. ಸಾವಿಗೆ ಹಿಂದಿನ ರಾತ್ರಿ ಕೊನೆಯದಾಗಿ ಅವರೊಟ್ಟಿಗೆ ಇದ್ದಿದ್ದು ನೀವು. ಹೌದಾ? ಹೌದು. ಜಗಳ ಆಯಿತು, ಹೊಡೆದ್ರಿ, ಸತ್ತ. ಇದು ಸುದ್ದಿ. ಹೊಡೆದದ್ದು ನಿಜ. ಬದಲಿಗೆ ಹೀಗಾದರೆ ಹೇಗೆ? ಸಾಯೋ ಹಿಂದಿನ ದಿನ ರಾತ್ರಿ ನಿಮ್ಮಣ್ಣ ದುಃಖದಲ್ಲಿದ್ದ. ಹೆಂಡತಿ ಮರ್ಯಾದೆ ಕೊಡ್ತಿಲ್ಲ, ಸಾಯ್ತೀನಿ ಅಂತಿದ್ದ. ಡಿಪ್ರೆಷನ್ನಲ್ಲಿದ್ದ, ವಿಷ ತಿಂತೀನಿ ಅಂತಿದ್ದ. ನೀವು ಅವನ್ನ ಸಮಾಧಾನ ಮಾಡಿ ಇಲ್ಲಿ ಕರ್ಕೊಂಬಂದು ಬಿಟ್ರಿ. ಹೇಳಿ, ವೆಂಕಟೇಶ, ಜೀವನ ಸಾಕಾಗಿದೆ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತಿದ್ದ ಅಂತ. ಪ್ರಯೋಜನ? ಹಿಂದಿನ ರಾತ್ರಿ ಹೀಗೀಗಾಗಿದೆ. ಬೆಳಗ್ಗೆ ಆರೋಗ್ಯವಾಗಿದ್ದ ಮನುಷ್ಯ ಸತ್ತು ಹೋಗಿದ್ದಾನೆ. ಸಾವು ಸಹಜ ಅಲ್ಲ. ಕೂತು ದುಃಖಿಸಬೇಕಾದ ಹೆಂಡತಿ ಆಸ್ತಿ ಪತ್ರಗಳನ್ನು ಗುಡ್ಡೆ ಹಾಕ್ತಾಳೆ. ಸಂಸ್ಥೆಯಲ್ಲಿ ಪಾಲು ಇತ್ಯರ್ಥ ಆದ ನಂತರ ಸಂಸ್ಕಾರ ಅಂತಾಳೆ. ಗಂಡ ಸತ್ತದ್ರ ಬಗ್ಗೆ ದುಃಖ ಇಲ್ಲ, ಆಸ್ತಿ ಆಸೆ ಕಾಡ್ತಿದೆ. ಹೆಂಗೆ? ಚೆನ್ನಾಗಿದೆ. ಸ್ವಾಭಾವಿಕ ಸಾವಲ್ಲ, ಆತ್ಮಹತ್ಯೆ ವಿರುದ್ಧ ನೀವು ಬೋಧಿಸಿ ತಡೆದಿದ್ದೀರಿ. ಮತ್ತಿದೇನು, ಕೊಲೆನಾ? ಯಾರು ಕಾರಣ? ರಾತ್ರಿ ಮನೇಲಿ ಜೊತೆಯಲ್ಲಿದ್ದವ್ರು ಯಾರು? ಸ್ವಂತ ತಂಗಿ. ಆದರೂ ಗಂಡ ಸತ್ತ ಮೇಲೆ ಇಷ್ಟ ಅಲಂಕಾರನ? ಏನು ಭಾವ, ನೋಡಿದ್ರು ಹಾಗನ್ಸುತ್ತಾ? ಅಲ್ಕ ಕಣಯ್ಯ ನೀನು. ಊರಿಗೆ ಹೋಗೋದು ಬೇಡ, ಮೇಲ್ಗಡೆ ರೂಮ್ ಇದೆ, ಅಲ್ಲೇ ಇದ್ಬಿಡು. ಏನೇನಾಯ್ತು ವಿವರವಾಗಿ ಹೇಳಿ, ನಾನು ನೇತು ಹಾಕ್ತೀನಿ.
ಎಷ್ಟು ವಯಸ್ಸು? ಮುಂದಿನ ಜನವರಿಗೆ 64. ಎಲ್ಲಿ ಕೆಲಸ? ವಿಶ್ವಾಸ ಬಿಡಿ ಸಂಸ್ಥೆಯಲ್ಲಿ. ಏನು ಕೆಲಸ? ಅಕೌಂಟ್ಸ್ ನೋಡ್ತೀನಿ. ನೇರ ಪ್ರಶ್ನೆ ಕೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ಇಲ್ಲ, ಕೇಳಿ. ನೋಡಿದ್ರೆ ಹಾಗೆ ಅನ್ಸಲ್ಲ. ಅಭ್ಯಾಸಗಳೇನಾದರೂ? ಅಂದರೆ? ಇಲ್ಲ, ಚಟಗಳು ಯಾವುದೂ ಇಲ್ಲ, ಆರೋಗ್ಯ ಕೆಡಿಸೋವಂಥದ್ದು. ಫೈನ್. ಎಷ್ಟು ವರ್ಷದಿಂದ ಈ ಸಮಸ್ಯೆ? 6-7 ವರ್ಷದಿಂದ ಇದೆ. ಮೊದಲು ಅಷ್ಟು ಸೀರಿಯಸ್ ಅನ್ನಿಸ್ತಿರ್ಲಿಲ್ಲ. ಮಾಮೂಲು ಆರೋಗ್ಯ ಕೆಡೋದು, 2 ಮಾತ್ರೆ ನುಂಗ್ತಿದ್ರು, ಸರಿ ಹೋಗ್ತಿತ್ತು. ಇತ್ತೀಚೆಗೆ 2-3 ತಿಂಗಳಿಂದ ಜಾಸ್ತಿ ಆಗಿದೆ. ಪ್ರಪಂಚ 21ನೇ ಶತಮಾನ ಕಾಲಿಟ್ಟಾಯಿತು, ನೀವಿನ್ನು 18ರಲ್ಲೇ ಇದ್ದೀರಾ. ವಿಜ್ಞಾನ ಮುಂದುವರೆದಿದೆ. ಕಾಯಿಲೆ ಬಂದಾಗ ಡಾಕ್ಟ್ರನ್ನ ಹುಡ್ಕೋದಲ್ಲ, ಕಾಯಿಲೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು. ವಯಸ್ಸು 50 ದಾಟ್ತಾ ವರ್ಷಕ್ಕೊಂದ್ಸತಿ ಚೆಕಪ್ ಮಾಡಿಸ್ಬೇಕು. ನೀವುಗಳಲ್ಲಿ ಬ್ಯಾಂಕ್ ಬ್ಯಾಲೆನ್ಸು, ಫಿಕ್ಸೆಡ್ ಡಿಪಾಸಿಟ್ಟು, ಸೈಟು, ಮನೆ ಮೊದಲು ಸ್ವಂತಕ್ಕೆ, ಆಮೇಲೆ ಮಕ್ಕಳಿಗೆ, ಉಳಿದ್ರೆ ಮೊಮ್ಮಕ್ಕಳಿಗೆ. ಎಲ್ಲ ಮುಗೀತು ಅನ್ನೋಷ್ಟೊತ್ತಿಗೆ ಮುಗದೇ ಹೋಗಿರುತ್ತೆ. ಅಷ್ಟೇನಾ? ಏನು ಹಾಗೆ ಹೋಯ್ತಾ? ಸಾರಿ, ನಿಮ್ಮ ಬಗ್ಗೆ ಹೇಳಲಿಲ್ಲ. ನೀವು ಸ್ವಲ್ಪ ಹೊರಗಿರಿ, ಅವ್ರ ಹತ್ರ ಮಾತಾಡಬೇಕು. ಕೆಲಸದಲ್ಲಿದ್ದೀರಾ? ಆದಾಯ ತೆರಿಗೆಲಿ. ಸರ್ಕಾರಿ ಕೆಲಸ, ಮೆಡಿಕಲ್ ರಿಇಂಬರ್ಸ್ಮೆಂಟು ಇರಬೇಕಲ್ವಾ? ಹ್ಞೂ. ಮೆಡಿಕಲ್ ಇನ್ಶೂರೆನ್ಸು? ಇಲ್ಲ. ಈಗಾಗಲ್ಲ ಬಿಡಿ. ಕಾಯಿಲೆ ಡಯಾಗ್ನೋಸ್ ಆದಮೇಲೆ ಇನ್ಶೂರೆನ್ಸ್ ಮಾಡ್ಸೋಕ್ಕಾಗೋದಿಲ್ಲ. ನೀವು ನಿಮ್ಮ ಮಕ್ಕಳು ಮಾಡಿಸ್ಕೊಂಬಿಡಿ. ಕಾಯಿಲೆ ಬಗ್ಗೆ ಹೇಳಲಿಲ್ಲ ನೀವು. ಆಗಿರೋದು ಪ್ರಿಲಿಮಿನರಿ ಟೆಸ್ಟ್ಗಳು. ಸ್ಪಷ್ಟವಾಗಿ ಇಂಥದ್ದೇ ಆಗಿದೆ ಅಂತ ಗೊತ್ತಾಗೋದಕ್ಕೆ, ಸಮಸ್ಯೆಯ ಮೂಲವನ್ನು ನಿಖರವಾಗಿ ತಿಳ್ಕೊಳ್ಳೋದಕ್ಕೆ ಮತ್ತಷ್ಟು ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಅದರಲ್ಲಿ ಅನುಮಾನವಿಲ್ಲ. ಟೆಕ್ನಿಕಲ್ ಟರ್ಮ್ಸ್, ವೈಜ್ಞಾನಿಕವಾಗಿ ಅದನ್ನ ಏನು ಕರೀತಾರೆ ಅದನ್ನು ನಿಮ್ಗೆ ಹೇಳಿ ಪ್ರಯೋಜನವಿಲ್ಲ. ಹೃದಯ ಅವಶ್ಯಕತೆ ಇದ್ದಷ್ಟು ಕೆಲಸ ಮಾಡ್ತಾ ಇಲ್ಲ. ಸ್ನಾಯುಗಳ ಶಕ್ತಿ ಕುಂಠಿತವಾಗಿರ್ಬೋದು, ಕವಾಟಗಳು ಕೆಲಸ ಮಾಡ್ತಿಲ್ಲದೆ ಇರ್ಬೋದು, ಅಥವಾ ರಕ್ತನಾಳಗಳಲ್ಲೇ ಬ್ಲಾಕ್ಸ್ ಇರ್ಬೋದು. ಮೇಲ್ನೋಟಕ್ಕೆ ಅರ್ಥವಾಗೋದು ಇಷ್ಟೇ, ಸಮಯ ಕಡಿಮೆ ಇದೆ, ಮತ್ತಷ್ಟು ಟೆಸ್ಟ್ಗಳು ಆಗಬೇಕು. ನಿಮ್ಮ ಮನೆ ಹತ್ರನೇ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಬರ್ಕೊಡ್ತೀನಿ, ಮಾಡಿಸ್ಬಿಡಿ. ಸರ್ ಇದೇನು ಸರ್ ಹೊರಟೇ ಬಿಟ್ರಿ, ಅಲ್ಲಿ ರಸ್ತೆ ಡೇಂಜರ್ ಅಂತ. ಧೈರ್ಯ ಒಂದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋ ಮನಸ್ತತ್ವ ಇರೋನು ಈ ಅಭಿಮನ್ಯು. ಅಂಡರ್ಸ್ಟ್ಯಾಂಡ್? 10 ಜೀಪು. ದಿನ ಕಳೀತು, ಮುನ್ಸಿಳ್ದಿಲ್ವಾ? I didn't like the way he reacted. ಸರ್ವೆಂಟ್ ಕ್ವಾರ್ಟರ್ಸ್ ಖಾಲಿ ಇದೆ, ನಿನ್ನ ನೆಂಟ್ರಿಗೆ ಅಲ್ಲಿರೋಕೆ ಹೇಳಿದ್ದೀನಿ. ವ್ಯಂಗ್ಯದ ಅವಶ್ಯಕತೆ ಇಲ್ಲ. ವ್ಯಂಗ್ಯದ ಪ್ರಶ್ನೆ ಅಲ್ಲ, ಒಂದು ವಯಸ್ಸಾದ್ಮೇಲೆ ಮಕ್ಕಳೇ ನೆಂಟ್ರು. ಅರ್ಥ ಆಯ್ತಾ ಹೇಳಿದ್ದು? ರೆಕ್ಕೆ ಪುಕ್ಕ ಬಲ್ತಿದ್ದು ಪುರ್ರ ಅಂತ ಹಾರೋಗ್ಬೇಕು. ಅದು ಬಿಟ್ಟು ಬೆಚ್ಚಗಿದೆ, ಗೂಡಲ್ಲೇ ಕೂತಿರ್ತೀನಿ ಅಂದ್ರೆ ತಳ್ಳತ್ವೆ. ಹಾರೋದು ಕಲ್ತ್ಯ, ಬದುಕ್ದೆ, ಇಲ್ದಿದ್ರಿಲ್ಲ. ಅಪ್ಪ ಅಂದ್ರು, ಇದು ನನ್ನ ಮನೆ, ಇಲ್ಲಿರೋ ವಸ್ತುಗಳೆಲ್ಲ ನಂದು. ಸತ್ಯ, ನಾನೇನು ಅಲ್ವಾ? ಮನೆ ಮಗಳು ಅಷ್ಟೇ. ನನಗೇನ್ ಬೇಕೋ ಅದು ಮಾಡೋ ಸ್ವಾತಂತ್ರ್ಯ ಇಲ್ವಾ? ನನ್ನ ಅಭಿರುಚಿಗಳನ್ನ ಸಾಕೋ ಹಕ್ಕಿಲ್ವಾ? ನಿನಗೆ ಬೇಕಾದ್ದು ನಮಗೂ ಬೇಕು ಅನ್ಸಿದ್ರೆ ಅದರ ಸ್ವಾತಂತ್ರ್ಯ ಇದೆ. ನಿನ್ನ ಅಭಿರುಚಿ ನಮ್ಮ ಬದುಕಿಗೆ ಅಡ್ಡ ಆಗದೆ ಇದ್ರೆ ಅದ್ರ ಹಕ್ಕಿದೆ. ವಯಸ್ಸಾಗ್ತಿದೆ ನಿನಗೆ,
ನಿನ್ನದೇ ಒಂದು ಅಸ್ತಿತ್ವ ಅಂತ ಹುಡ್ಕೋ. ಅದು ಇಲ್ಲದೆ ಇದ್ರೆ ಹೇಳಿದ್ದನ್ನ ಕೇಳ್ಕೊಂಡು ನಮಗಿಷ್ಟವಾದಂತೆ ಇರು. ಓದು ಅಂದ್ವಿ, ಓದ್ಲಿಲ್ಲ ನೀನು. ಅದು ಮುಖ್ಯ ಅನ್ನೋ ಭಾವ ಆ ವಯಸ್ಸಲ್ಲಿ ಕೊಡ್ಲಿಲ್ಲ ನೀವು. ನಾವು ಸಮಯ ಕೊಡ್ಲಿಲ್ವೋ ಅಥವಾ ನಿನಗೆ ಜವಾಬ್ದಾರಿ ಇರ್ಲಿಲ್ವೋ, ಒಟ್ನಲ್ಲಿ ಓದ್ಲಿಲ್ಲ. ಅಲ್ಲಿಗೇನು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಚೈತನ್ಯ ಇಲ್ಲ. ಬದುಕಿನ ಬೇಕುಗಳಿಗೆ ಯಾರ್ದಾದ್ರೂ ಆಸರೆ ಬೇಕೇ ಬೇಕು. ಮದ್ವೆ ಮಾಡ್ಕೊಂಡು ಹೋಗು, ಆಗಾಗ ಬರ್ತಾ ಇರು, ಕಷ್ಟ ಸುಖ ಹೇಳ್ಕೊ. ನಮ್ ಕೈಲಾದ್ದು ನಾವು ಮಾಡ್ತೀವಿ. ಏನೋ ಅಪ್ಪ ರಘು ಮನೆಗೆ ಹೋಗಿ ಬಾಯಿಗೆ ಬಂದಿದ್ ಮಾತಾಡಿ ಬಂದಿದ್ದಾರೆ. ಅವ್ರಿಗೆ ಅರ್ಥವಾದದ್ದು ಅವ್ರು ಮಾತಾಡಿದ್ದಾರೆ. ಮದ್ವೆ ಮುಖ್ಯ. ನೀನ್ ಹೋಗು, ಮಾತಾಡು, ತೇಪೆ ಹಾಕು. ಅವಮಾನ ಅಷ್ಟು ಕೆಟ್ಟದಾಗ ಮಾತಾಡೋದು? ಅವ್ರಿಗೆ ಬೇಕು, ಇವ್ರು ಕೊಡ್ತಿದ್ದಾರೆ. ಏನೇ ಅವಮಾನ? ಇನ್ನು ನೀನು, ಈ ಮದುವೆ ನಿನ್ನ ಅವಶ್ಯಕತೆ. ಕೈಕಾಲು ಹಿಡಿಬೇಕಂದ್ರೆ ಹಿಡಿಬೇಕು. ಅಹಂಕಾರ ಸಾಕೋಬೇಕು ಅಂದ್ರೆ ಸ್ವಂತ ಕಾಲ್ ಮೇಲೆ ನಿಲ್ಬೇಕು. ಅದ್ರ ಚೈತನ್ಯ ಇಲ್ಲದೆ ಇದ್ಮೇಲೆ ಅಹಂಕಾರ ಇರಬಾರ್ದು. ಹೋಗಿ ಮಾತಾಡು. ಅವರ ಎಲ್ಲಾ ಅವಶ್ಯಕತೆಗಳಿಗೂ ನಾನ್ ಸಿದ್ಧ. ಮದುವೆ ಆಗ್ಲಿ. ಮತ್ತೆ ಆ ಮುದುಕ ಹುಡುಗಿ ಸಾಕು. ಉತ್ತರ ನಾನು ಹುಡ್ಕೋತೀನಿ. ಅಮ್ಮ, ನೀನು ಅಪ್ಪ ಸಾಕಷ್ಟು ದುಡ್ದಿದ್ದೀರಾ. ಕಾಲ್ವು ಬದುಕಕ್ಕೆ ಸಮಸ್ಯೆ ಇಲ್ಲ. ಗಂಡ ಮಕ್ಕಳು ಈ ಜಂಜಾಟ ಯಾಕೆ? ಮನೆ ಮಗಳಾಗಿ ಇದ್ಬಿಡ್ತೀನಿ. ನನಗಿಷ್ಟ ಆದದ್ದು ಒಂದಷ್ಟು ದಿನ ಸಮಾಜ ಸೇವೆ. ಬೋರ್ ಆಯ್ತಾ? ಊರ್ ಸುತ್ತು, ಪ್ರಪಂಚ ನೋಡು. ಸಾಕು ಅನ್ನಿಸ್ತಾ? ಬಾ, ನೀನ್ ಕಟ್ಟಿರೋ ಮನೆ ಬಾಲ್ಕನಿಲಿರೋ ಉಯ್ಯಾಲೆ, ಅದ್ರ ಮೇಲೆ ತೂಗು. There are hundreds of things in life more interesting. ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ಈ ರೊಟೀನ್ ಬಿಟ್ಟು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸು, ಒಂದು ಐ ಕ್ಯಾಂಪ್ ನಡೆಸು, ಯಾವುದಾದ್ರೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಬಾರ್ದಾ? ಇನ್ನು 10 ವರ್ಷಗಳಲ್ಲಿ ಕೂದಲು ಬೆಳ್ಳಗಾಗತ್ತೆ. ಯು ವುಡ್ ಲೈಕ್ ಟು ಡೈ ಇಟ್? ನಾನ್ ತಂದ್ಕೊಡ್ಲಾ? ಹಲ್ಲು ಬೀಳ್ಬೋದು, ಕೀಲುಗಳಲ್ಲಿ ನೋವು ಬರ್ಬೋದು. ಉತ್ತರ ನಾನು ಹುಡುಕ್ಲಾ? ನಾನು ಬರೀ ಹಣದ ಪ್ರಶ್ನೆ ಮಾತಾಡ್ತಿಲ್ವೇ, ಭಾವದ ಪ್ರಶ್ನೆ ಹೇಳ್ತಿರೋದು. ಮಗು ಆಗಿದ್ದಾಗ ಎಲ್ಲಕ್ಕೂ ಅಮ್ಮನೇ. ತಲೆ ಸ್ವಲ್ಪ ಬಲಿತು, ಸಾಕೋಕೆ ಅಮ್ಮ, ಹೇಳ್ಕೊಳ್ಳೋದಕ್ಕೆ ಸ್ನೇಹಿತರು. ವಯಸ್ಸಿನ ಬದಲಾವಣೆಗಳಾಗ್ತಿದ್ದ ಹಾಗೆ ಬೇಕಾಗೋದು ಅಮ್ಮ ಅಲ್ಲ, ಆ ವಯಸ್ಸಿನ ಸಂಗಾತಿಗಳು ಚರ್ಚೆಗೆ. ವಯಸ್ಸಾದ ಕಾಲದಲ್ಲಿ ಇನ್ನೂ ವಯಸ್ಸಾದ ಅಮ್ಮನ ಹತ್ರ ಸಂವಹನೆ ಸಾಧ್ಯನಾ? ಹೋಗಿ ಮಾತಾಡಿ ತೇಪೆ ಹಾಕೊಂಡು ಮದುವೆ ಆಗು. ಸ್ವಾಭಾವಿಕ ಬದುಕು ಬದುಕಿದ್ರೆ ಸೌಜನ್ಯದ ವೃದ್ಧಾಪ್ಯ ಇರುತ್ತೆ. ಅತೃಪ್ತ ಮಕ್ಕಳು ತಡ್ಕೋಬಹುದು, ಅತೃಪ್ತ ಮುದುಕರು ಕಷ್ಟ.